ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಫ್ರೀಯಾಗಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಬೋದು ಅಂತ. ಸೊ ತುಂಬ ಜನ ಬಂದುಬಿಟ್ಟು ಕಮೆಂಟಲ್ಲಿ ಮಾಡ್ತೀರಾ, ಏನಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ, ಲೈಕ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಬಟ್ ನೀವು ಇಲ್ಲಿ ಫ್ರೀ ವೆಬ್ಸೈಟಿಂದ ಬಂದುಬಿಟ್ಟು ಮಾಡಿದರೆ ಇದರಲ್ಲಿ ನಿಮಗೆ 20 ಡೈಲಿ ಫ್ರೀ ಸಿಗುತ್ತೆ. ನೀವು 20 ಮಾಡಿಕೊಂಡು ತುಂಬ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಬೋದು. ಈಗ ತುಂಬ ಜನದ್ದು ಲೈಕ್ ಅಂದ್ಕೊಳ್ಳಿ, ಅವ್ರಿಗೆ 1000 ಸಬ್ಸ್ಕ್ರೈಬರ್ಸು ಬೇಕು, ಬಟ್ ಅವ್ರಿಗೆ ಕಮ್ಮಿ ಇದೆ, 100 ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ. ಹೆಂಗಾದರೂ ಮಾಡಿ ಇವತ್ತೊಂದು ದಿನದಲ್ಲಿ ಮಾಡಿಬಿಡಬೇಕು ನನ್ನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಅಂತ ಅಂದ್ಕೊಂಡಿರ್ತೀರ. ಇವರಿಗೆಲ್ಲ ಬೆಸ್ಟ್ ವೆಬ್ಸೈಟ್ ಅಂತ ಹೇಳ್ಬೋದು. ಯಾವ ಥರ ನೀವು ಫ್ರೀಯಾಗಿ ಬಂದುಬಿಟ್ಟು 20 ಸಬ್ಸ್ಕ್ರೈಬರ್ಸ್ ಏನಿದೆ 20 ಮಿನಿಟ್ಸಲ್ಲೇ ಬೇಕಿದ್ರೆ ನೀವು ಬಂದುಬಿಟ್ಟು ನಿಮಗೆ ಪ್ರೊವೈಡ್ ಮಾಡಿಬಿಡ್ತಾರೆ, ಓಕೆನಾ. ಬಟ್ ಇದು ಬಂದುಬಿಟ್ಟು ಡ್ರಾಪ್ ಆಗೋಲ್ಲ, ನಿಮ್ಮದು ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಡ್ರಾಪ್ ಆಗೋಲ್ಲ, ಜೆನ್ಯೂನ್ ಸಬ್ಸ್ಕ್ರೈಬರ್ಸು, ಬೇರೆ ಏನು ಪ್ರಾಬ್ಲಮ್ ಬರೋಲ್ಲ ನಿಮಗೆ, ಓಕೆನಾ ಗೈಸ್. ಬನ್ನಿ ಗೈಸ್, ಯಾವ ಥರ ಏನು ಎತ್ತ ಯಾವ ವೆಬ್ಸೈಟು ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮ್ಗೆ ಅರ್ಥ ಆಗೋದು. ಇಲ್ಲ ಅಂದರೆ ನಿಮಗೆ ನೀವು ತುಂಬ ಜನ ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ, ಆಮೇಲೆ ನಿಮ್ಗೆ ಅಲ್ಲಿ ದುಡ್ಡು ಕೇಳ್ತಿದೆ ಅಂತ ಹೇಳ್ತೀರಾ, ಓಕೆನಾ. ಸೊ ಫಸ್ಟು ನೀವು ಕರೆಕ್ಟಾಗಿ ನೋಡಿ ಕ್ಲೀನಾಗಿ ಆಗಲೇ ಗೊತ್ತಾಗೋದು, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು, ಓಕೆನಾ ಗೈಸ್. ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮ್ಗೆ ಏನು ಮಾಡಬೇಕು, ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು, ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಏನಂತ, ಸಿಂಪಲ್ಲಿ ವ್ಯೂಸ್ ಫಾರ್ ವ್ಯೂ ಅಂತ, ಓಕೆನಾ. ಸೊ ಇಲ್ಲೇ ಇದೆ ವ್ಯೂಸ್ ಫಾರ್ ಯು ಅಂತ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ನಿಮಗೆ ಇಲ್ಲಿ ನನ್ನ ಡೆಸ್ಕ್ಟಾಪ್ ಸೈಟ್ ಏನಿದೆ ಆಫ್ ಮಾಡ್ಕೊಳ್ತೀನಿ. ಸೊ ನೋಡಿ ಗೈಸ್, ಇಲ್ಲಿ ನಿಮಗೆ ಫಸ್ಟ್ನೇ ವೆಬ್ಸೈಟ್ ಏನಿದೆ ಕಾಣಿಸ್ತಿದೆಯಲ್ಲ, ಸಿಂಪಲ್ ಈ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡಬೇಕು, ಓಕೆನಾ. ಕ್ಲಿಕ್ ಮಾಡಾದಮೇಲೆ ಸೊ ನೋಡಿ ನಿಮಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆ, ಬೈ ಯೂಟ್ಯೂಬ್ ವ್ಯೂ, ಬೈ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್, ಬೈ ಯೂಟ್ಯೂಬ್ ಲಿಂಕ್ ಲೈಕ್ಸ್, ಬೈ ಯೂಟ್ಯೂಬ್ ಲೈಕ್ಸ್, ಬೈ ಯೂಟ್ಯೂಬ್ ವಾಚ್ ಅವರ್ ಅಂತ. ಸೊ ಸಿಂಪಲ್ಲಿ ನಮಗೆ ಏನು ಮಾಡಬೇಕು, ಬೈ ಅಂತಲೇ ಕ್ಲಿಕ್ ಮಾಡಿ, ಓಕೆನಾ. ಸೊ ಸಿಂಪಲ್ಲಿ ಸಿಂಪಲ್ಲಿ ನಿಮಗೆ ಬೈ ಯೂಟ್ಯೂಬು ಸಬ್ಸ್ಕ್ರೈಬರ್ಸ್ ಅಂತ ಇಲ್ಲಿ ಬೈ ಇದೆಯಲ್ಲ, ಈ ಬೈ ಆಪ್ಷನ್ ಬಂದುಬಿಟ್ಟು ಇದೆ, ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದು ಇದೆ. ಬಟ್ ನೀವು ದುಡ್ಡು ಕೊಟ್ಟು 1 ರೂಪಾಯಿನೂ ನಮಗೆ ಖರ್ಚು ಮಾಡಬಾರ್ದು, ಹಂಗೆ ಫ್ರೀಯಾಗಿ ನಮಗೆ ಸಬ್ಸ್ಕ್ರೈಬರ್ಸು ಬೇಕು, ಓಕೆನಾ. ಸೊ ಸಿಂಪಲ್ಲಿ ನಮ್ಗೆ ಏನು ಮಾಡಬೇಕು, ಬೈ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗಿಲ್ಲಿ ಬೈ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಫಾಸ್ಟ್ ಅಂತ ಇದೆ. ಸೊ ಅದಾದಮೇಲೆ ನಿಮಗೆ ನೋಡಿ ಇಲ್ಲೊಂದು ಆಪ್ಷನ್ ಸಿಕ್ಕಿದೆ, ರೆಗ್ಯುಲರು ಮತ್ತು ಇನ್ನು ತುಂಬ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಅಮೌಂಟ್ ಕೂಡ ಅಲ್ಲಿ ತೋರಿಸಿದ್ದಾರೆ, 100 ಸಬ್ಸ್ಕ್ರೈಬರ್ ಬೇಕಂದರೆ $3.9 ಕೊಡಿ ಅಂತ. ಬಟ್ ನಮಗೆ ದುಡ್ಡು ಇಲ್ಲಿ ಕೊಡಬಾರ್ದು. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನಾವು ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ಮೆನ್ಷನ್ ಕರೆಕ್ಟಾಗಿ ಮಾಡಿದ್ದಾರೆ, ಏನಂತ, ರಿಯಲ್ ಆ್ಯಂಡ್ ಆರ್ಗ್ಯಾನಿಕ್ ಸಬ್ಸ್ಕ್ರೈಬರು, ರಿಫಿಲ್ ಗ್ಯಾರಂಟಿಡ್, ಹೈ ಕ್ವಾಲಿಟಿ, ನೋ ಡ್ರಾಪ್, ಇನ್ಸ್ಟಂಟ್ ಸ್ಟಾರ್ಟು, ಪ್ರೈವಸಿ ಆ್ಯಂಡ್ ಸೇಫ್ಟಿ. ಅಂದರೆ ಈಗ ಇವ್ರ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಜೆನ್ಯೂನು, ಇವು ಯಾವಾಗಲೂ ಡ್ರಾಪ್ ಆಗೋಲ್ಲ, ಯಾವತ್ತೂ ಅನ್ಸಬ್ಸ್ಕ್ರೈಬ್ ಮಾಡಲ್ಲ. ಆ್ಯಂಡ್ ಇವ್ರದ್ದು ಏನಿದೆ ಅವರು ಸೇಫ್ ಜನನೇ ಸಬ್ಸ್ಕ್ರೈಬರ್ಸ್ ಮಾಡೋದಂತ, ಓಕೆನಾ. ಸೊ ಇದಾದಮೇಲೆ ನಮಗೇನು ಮಾಡಬೇಕು, ಸೊ ನೋಡಿ ಇಲ್ಲಿ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ, ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ತಗೊಳ್ಳೋದು. ಬಟ್ ನಮಗಿಲ್ಲಿ ದುಡ್ಡು ಕೊಟ್ಟು ಏನಿದೆ ಸಬ್ಸ್ಕ್ರೈಬರ್ಸು ನಮಗೆ ಬೇಡ, ಓಕೆನಾ. ಸೊ ಸಿಂಪಲಿ ಫಸ್ಟ್ನೇ ಆಪ್ಷನಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಫ್ರೀ ಅಂತ, 20 ಸಬ್ಸ್ಕ್ರೈಬರ್ಸ್ ಫ್ರೀ ಅಂತ. ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಈ 20 ಸಬ್ಸ್ಕ್ರೈಬರ್ ಫ್ರೀ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಫ್ರೀ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಯಾರ್ದೆಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಅವರು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳಿ, ಓಕೆನಾ. ಯಾರಿಗೆಲ್ಲ ಸಬ್ಸ್ಕ್ರೈಬರ್ಸ್ ನೀಡಿದ್ದಾರೆ ಅವರೆಲ್ಲ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಈಗ ಫ್ರೀ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಆ ಸಿಂಪಲಿ ಫ್ರೀ ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡೋಣ, ಓಕೆನಾ. ಫ್ರೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಇಂಟರ್ಫೇಸ್ ಬಂದುಬಿಟ್ಟು ಓಪನ್ ಆಗಿಬಿಡುತ್ತೆ ನಿಮಗೆ, ಓಕೆನಾ. ಸೊ ಸಿಂಪಲಿ ನಾವು ಫ್ರೀ ಮೇಲೆ ಕ್ಲಿಕ್ ಮಾಡೋಣ. ಫ್ರೀ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಾ, ಬೈ ನೌ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಬೈ ನೌ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ನಮಗೆ. ಹೊಸ ಪೇಜ್ ಓಪನ್ ಆದಮೇಲೆ ಇಲ್ಲಿ ಬಂದುಬಿಟ್ಟು ಯುವರ್ ಲಿಂಕು. ಸೊ ನಮಗೆ ಏನು ಮಾಡಬೇಕು, ನನ್ನದು ಚಾನಲ್ ಲಿಂಕ್ ಏನಿದೆ ಅದನ್ನು ನಾನು ಓಪನ್ನ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಂದು ಕಮ್ಮಿನೇ ಸಬ್ಸ್ಕ್ರೈಬರ್ಸ್ ಇರೋದು, ನೀವು ನೋಡ್ಬೋದು 73 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ ಈ ಚಾನಲಲ್ಲ ಅಷ್ಟೇ. ಸೊ ಸಿಂಪಲಿ 3 ಡಾಟ್ ಮೇಲೆ ಕ್ಲಿಕ್
ಟು ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ನ ಮಾಡ್ಕೋಬೇಕು. ನಿಮ್ಮದು ಚಾನಲ್ದು ಲಿಂಕ್ ಏನಿದೆ ಕಾಪಿ ಮಾಡ್ಕೊಳ್ಬೇಕು. ಅದಾದಮೇಲೆ ಸಿಂಪಲಿ ನಿಮ್ಮದು ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಆ ವೆಬ್ಸೈಟಿಗೆ. ಅದಾದಮೇಲೆ ಚಾನಲ್ ಲಿಂಕ್ ಏನಿದೆ ಪೇಸ್ಟ್ನ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಇಮೇಲ್ ಯಾವುದಾದ್ರೂ ಒಂದು ಇಮೇಲು, ಬಟ್ ಇಲ್ಲಿ ಇಮೇಲ್ ಬಂದುಬಿಟ್ಟು ಯಾವತ್ತೂ ನಿಮ್ಮ ಚಾನಲ್ ಇಮೇಲ್ನ ಕೊಡೋಕ್ಕೆ ಹೋಗಬೇಡಿ. ಈಗ ನೀವು ಚಾನಲ್ಗೆ ಲಾಗಿನ್ ಮಾಡಿರ್ತೀರಲ್ಲ ಆ ಇಮೇಲ್ನ ಕೊಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಇನ್ನೊಂದು ನಿಮಗೆ ಹ್ಯಾಕ್ ಟ್ರಿಕ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಒಂದು ಜಿಮೇಲಿಂದ ಬರೀ 20 ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಮತ್ತು ನಾವು ಇನ್ನೂ 20 ಸಬ್ಸ್ಕ್ರೈಬರ್ಸ್ ಬೇಕಂದರೆ ನಾವು ಏನು ಮಾಡ್ಬೋದು, ನೀವು ಜಿಮೇಲ್ ಚೇಂಜ್ ಮಾಡಿ ನೀವು 100ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸೇ ಮಾಡ್ಬೋದು ಒಂದು ದಿನಕ್ಕೆ. ಯಾವ ಥರ ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಓಕೆನಾ. ಅದೊಂದು ಹ್ಯಾಕ್ ಟ್ರಿಕ್ ಇದೆ, ಓಕೆನಾ. ಸೊ ಸಿಂಪಲಿ ಏನು ಮಾಡೋದು, ನಮ್ಮದು ಯೂಟ್ಯೂಬ್ದು ನೇಮ್ ಏನಿದೆ ಆ್ಯಡ್ ಮಾಡಿದ್ದೀನಿ, ಲಿಂಕ್ ಏನಿದೆ ಅದಾದಮೇಲೆ ಜಿಮೇಲ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಜಿಮೇಲ್ ಬಂದುಬಿಟ್ಟು ಹೈಡ್ ಮಾಡಿದ್ದೀನಿ, ಇಲ್ಲಾಂದರೆ ನನಗೆ ಯೂಟ್ಯೂಬರು ಸ್ಟ್ರೈಕ್ ಕೊಟ್ಬಿಡ್ತಾರೆ, ಓಕೆನಾ. ಅದಾದಮೇಲೆ ಇಲ್ಲಿ ಟ್ರೈ ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಈ ಟ್ರೈ ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು, ಓಕೆನಾ. ಟ್ರೈ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮಗೆ ಇಲ್ಲಿ ರಿಸೆಟ್ ಇನ್ 44 ಅಂತ ಏನೋ ಕೊಟ್ಟಿದ್ದಾರೆ, ರಿಮೈನಿಂಗ್ ಆರ್ ಲಿಮಿಟ್ 0 ಅಂತ. ಈಗ ನಮ್ಮದು ಏನಿದೆ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಕೊಟ್ಟಿದ್ದಾರೆ, ಓಕೆನಾ. ಏನು 20 ಸಬ್ಸ್ಕ್ರೈಬರ್ಸ್ ಏನಿದೆ ನಮಗೆ ನಮ್ಮ ಚಾನಲಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಬೇಕಿದ್ರೆ ನಾವು ಚೆಕ್ ಮಾಡಿ ನೋಡಿದ್ರೆ ಇನ್ಕ್ರೀಸ್ ಸಿಗುತ್ತೆ. ಸೊ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಹ್ಯಾಕ್ ಟ್ರಿಕ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಅವರ್ ಲಿಮಿಟ್ ರೀಚ್ ಪ್ಲೀಸ್ ಟ್ರೈ ಅಗೇನ್ ಇನ್ 44 ಮಿನಿಟ್ಸ್ ಕೊಟ್ಟಿದ್ದಾರೆ, ಓಕೆನಾ. ಇಲ್ಲಿ 44 ಮಿನಿಟ್ಸ್ ಆದಮೇಲೆ ನೀವು ಮತ್ತೆ ಟ್ರೈ ಮಾಡ್ಬೋದಂತ. ನಾವು ಆಗಲೇ ಈಗ ಇದು ಒಂದು ಸಲ ಅಪ್ಲೈ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಸಲ ಯಾವ ಥರ ನಾವು ಬೇರೆ ಜಿಮೇಲ್ನ ಕೊಟ್ಟು ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಸೊ ಸಿಂಪಲಿ ನಾವೀಗ ಬ್ಯಾಕ್ ಬರೋಣ, ಓಕೆನಾ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಮ್ಗೆ ಏನು ಮಾಡಬೇಕು, ಸೊ ಸಿಂಪಲಿ 3 ಡಾಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡಾಟಾ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ನೋಡಿ ನಮ್ಮದು ಆಲ್ರೆಡಿ ಈಗ ಏನಿದೆ ಇದು 15 ಮಿನಿಟ್ಸಲ್ಲಿ ಕ್ಲಿಯರ್ ಆಗುತ್ತೆ. ಡಾಟಾ ಮತ್ತು ಕುಕ್ಕೀಸು ಡಾಟಾ ಎಲ್ಲ ಕ್ಲಿಯರ್ ಆಗುತ್ತೆ ಆಲ್ರೆಡಿ. ಸೊ ಈಗಲೇ ನಮಗೆ ಡಿಲೀಟ್ ಮಾಡಬೇಕಂದ್ರೆ ಸೊ ಸಿಂಪಲಿ ನಿಮಗೆ ಇಲ್ಲಿ ಡಿಲೀಟ್ ಡಾಟಾ ಅಂತ ಇದೆಯಲ್ಲ, ಸೊ ಸಿಂಪಲಿ ಡಿಲೀಟ್ ಡಾಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಎಲ್ಲ ಏನಿದೆ ವೆಬ್ಸೈಟ್ ಎಲ್ಲ ಏನಿದೆ ಹೋಗ್ಬಿಟ್ಟು ಡಿಲೀಟ್ ಆಗಿಬಿಡುತ್ತೆ. ಸೊ ಈಗ ನಮಗೆ ಮತ್ತೆ ಏನು ಮಾಡಬೇಕು, ಮತ್ತೆ ವ್ಯೂಸ್ ಏನಿದೆ ಅದನ್ನು ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು. ವೆಬ್ಸೈಟ್ನ ಓಪನ್ ಮಾಡ್ಕೊಂಡಾದಮೇಲೆ ನೋಡಿ ಮತ್ತೆ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನಮಗೆ ಸಿಗುತ್ತೆ. ಸಿಕ್ಕಾದಮೇಲೆ ಬೈ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ ಆಪ್ಷನ್ ನಮಗೆ ಬಂದುಬಿಡ್ತು, ಓಕೆನಾ. 20 ಸಬ್ಸ್ಕ್ರೈಬರ್ಸ್ ಫ್ರೀ. ಮತ್ತು ನಾವೇನು ಮಾಡಬೇಕು, ಫ್ರೀ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೈ ನೋ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಬೈ ನೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಮತ್ತೆ ನೋಡಿ ನಮಗೆ ಆಪ್ಷನ್ ಸಿಕ್ಬಿಡ್ತು. ಬೈ ಚಾನ್ಸ್ ನಾವು ಕ್ಲಿಯರ್ ಮಾಡಿಲ್ಲ, ಡಾಟಾ ಡಿಲೀಟ್ ಮಾಡಿಲ್ಲ ಅಂದರೆ ಸೊ ನಮ್ದು ಏನಿದೆ ಈ ಆಪ್ಷನ್ ಸಿಗಲ್ಲ, ಓಕೆನಾ. ಸೊ ಮತ್ತೆ ನಾವು ವೆಯ್ಟ್ ಮಾಡಬೇಕು 44 ಮಿನಿಟ್ಸ್ವರೆಗೂ, ಓಕೆನಾ. ಸೊ ಸಿಂಪಲಿ ನಿಮ್ಗೆ ಇಲ್ಲಿ ಏನು ಮಾಡಬೇಕು, ಮತ್ತೆ ಸೇಮ್ ಪ್ರಾಸೆಸ್ಸು. ನಿಮ್ಮದು ಏನಾದರೂ ಚಾನಲ್ ಲಿಂಕ್ ಏನಿದೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ಮಾಡಬೇಕಂದ್ರೆ ಬೇರೆ ಜಿಮೇಲ್ ಯಾವುದಾದ್ರೂ ಕೊಡಬೇಕು. ಒಂದು 4-5 ಜಿಮೇಲ್ ಇದ್ದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಬೇರೆ ಜಿಮೇಲ್ನ ಕೊಟ್ಬಿಟ್ಟು ಸೊ ಸಿಂಪಲಿ ನಿಮ್ಗೆ ಇಲ್ಲಿ ಏನು ಮಾಡಬೇಕು, ಬೇರೆ ಜಿಮೇಲ್ನ ಕೊಡಬೇಕು. ಬೇರೆ ಜಿಮೇಲ್ನ ಕೊಟ್ಟಾದಮೇಲೆ ಇಲ್ಲಿ ಟ್ರೈ ನೋ ಮೇಲೆ ಕ್ಲಿಕ್ ಮಾಡಿ. ಟ್ರೈ ನೋ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತೋದೆ. ಇಲ್ಲಿ ಟ್ರೈ ನೋ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಏನಂದರೆ ಒಂದು ಇದು ಬರುತ್ತೆ, ಏನು ಬರುತ್ತಂದರೆ ಒಂದು OTP ಬರುತ್ತೆ. ಸೊ ಸಿಂಪಲಿ ನೀವು ಏನು ಮಾಡಬೇಕು, ಆ OTPನ ಅಲ್ಲಿ ಎಂಟರ್ ಮಾಡಬೇಕು. ಏನಿದೆ 20 ಸಬ್ಸ್ಕ್ರೈಬರ್ಸು ನಿಮ್ಮ ಇದಕ್ಕೆ ಕಳಿಸ್ಬಿಡ್ತಾರೆ, ಓಕೆನಾ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಬೇಕಂತ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಇದರ ರಿಲೇಟೆಡ್ ಏನಾದರೂ ಓಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.